ಹಲೋ ಎವ್ರಿವನ್, ವೆಲ್ಕಮ್ ಟು ನಾಜಿಯಾ ಫೋರಮ್. ಇವತ್ತಿನ ವಿಡಿಯೋ ಸೆಕೆಂಡ್ ಪಿ ಯು ವಿದ್ಯಾರ್ಥಿಗಳಿಗಾಗಿ ನಾನು ಅದು ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಸೈನ್ಸ್ ಇರಲಿ, ಯಾವುದೇ ಅದರ್ ಬ್ರಾಂಚಸ್ದವರಾಗಿರಲಿ ಅವರಿಗಾಗಿ ನಾನು ಇವತ್ತು ಎರಡು ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಲೇ ಹೇಳಬೇಕು ಅಥವಾ ಒಂದು ಗುಡ್ ನ್ಯೂಸ್ ಅಂತಲೇ ಹೇಳಬೇಕು. ಏನಪ್ಪ ಅಂತಂದರೆ ಆ ನ್ಯೂಸ್ ಹೇಳಲಿಕ್ಕೆ ನಾನು ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಕ್ಸಾಮ್ ಇದ್ದಿದ್ದು ಏನಾಗಿದೆ, ಆಲ್ರೆಡಿ ಎಂಡ್ ಪೊಸಿಷನ್ನಲ್ಲಿ ಬಂದಿದೆ. ಸೊ ಫಸ್ಟ್ ನಿಮಗೆಲ್ಲ ಗೊತ್ತಿರೋ ಹಾಗೆ ಇದರಲ್ಲೂ ಕೂಡ ನೀವು 3 ಅಟೆಂಪ್ಟ್ಗಳನ್ನು ಕಾಣ್ತೀರಿ. ಫಸ್ಟ್, ಸೆಕೆಂಡ್ ಆ್ಯಂಡ್ ಥರ್ಡ್ ಅಟೆಂಪ್ಟ್ಗಳನ್ನು ಕಾಣ್ತೀರಿ. ಸೊ ಅದೇ ರೀತಿಯಾಗಿ ಇಲ್ಲಿ ಏನು ಹೇಳಬೇಕಪ್ಪ ಅಂತಂದರೆ, ಯಾರು ಇವಾಗಿನವರೆಗೆ ಎಷ್ಟು ಎಕ್ಸಾಮ್ಸ್ಗಳು ಆಗಿದ್ದಾವೆ ಹೌದಾ, ಅದು ಹಿಸ್ಟ್ರಿ ಆಗಿರಲಿ ಅಥವಾ ಬಯಾಲಜಿ ಆಗಿರಲಿ, ಮ್ಯಾಥ್ಸ್ ಆಗಿರಲಿ, ಸೈನ್ಸಿದ ಬ್ರ್ಯಾಂಚ್ ಆಗಿರ್ಬೋದು, ಕಾಮರ್ಸ್ ಬ್ರ್ಯಾಂಚ್ ಆಗಿರ್ಬೋದು, ಯಾವುದೇ ಎಕ್ಸಾಮ್ ಆಗಿದೆ ಸೆಕೆಂಡ್ ಪಿ ಯುದು, ಆ ಎಕ್ಸಾಮ್ ಆಫ್ಟರ್ ದಿ ಎಕ್ಸಾಮ್ ಏನು ಮಾಡಿದಾರಪ್ಪ ಅಂತಂದರೆ ಕೀ ಆನ್ಸರ್ಸ್ಗಳನ್ನು ಬಿಟ್ಟಿದ್ದಾರೆ ಹೌದಾ. ಬಿಫೋರ್ ಏನು ಮಾಡ್ತಿದ್ರಪ್ಪ ಅಂತಂದರೆ ಕೀ ಆನ್ಸರ್ಸ್ಗಳನ್ನು ಅವರು ಒಂದು ಸರ್ಟನ್ ಡೇಸ್ ಆದಮೇಲೆ ಅವರು ಬಿಡುಗಡೆಯನ್ನು ಮಾಡ್ತಿದ್ರು. ಎಲ್ಲ ಎಕ್ಸಾಮ್ಗಳು ಮುಗಿದಾದ್ಮೇಲೆ ಕೀ ಆನ್ಸರ್ಸ್ಗಳನ್ನ ಬಿಡ್ತಾಯಿದ್ರು ಬೋರ್ಡ್ದವರು. ಬಟ್ ಇವಾಗ ಏನು ಮಾಡಿದ್ದಾರೆ ಚೇಂಜಸ್ ಏನಪ್ಪ ಅಂತಂದರೆ, ಎಕ್ಸಾಮ್ ಆದ ತಕ್ಷಣವೇ ಅದರದ್ದು ಆ ಸಬ್ಜೆಕ್ಟನ್ನು ಕೀ ಆನ್ಸರ್ಸ್ಗಳನ್ನ ಆ ಪರ್ಟಿಕ್ಯುಲರ್ ಎಕ್ಸಾಮ್ನ ಕ್ವಶನ್ ಪೇಪರ್ದ ಕೀ ಆನ್ಸರ್ಸ್ಗಳನ್ನ ಅವರು ಬಿಡುಗಡೆ ಮಾಡ್ತಾ ಇದ್ದಾರೆ. ನೀವು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ನೀವು ಅದನ್ನು ಚೆಕ್ಔಟ್ ಮಾಡ್ಕೋಬಹುದು. ಯಾರು ಎಕ್ಸಾಮ್ಗಳನ್ನ ನೀವು ಆಲ್ರೆಡಿ ಬರೆದು ಬಂದಿದ್ದೀರಿ, ಸೊ ಅದನ್ನು ನೀವು ಏನು ಪೇಪರ್ನ ಬರೆದಿದ್ದೀರಿ ಅದರ ಕೀ ಆನ್ಸರ್ಸ್ಗಳನ್ನ ವೆಬ್ಸೈಟ್ನಲ್ಲಿ ಅವೈಲೇಬಲ್ ಇದೆ. ಯಾರು ಇಂಟ್ರೆಸ್ಟೆಡ್ ಅದೀರಿ ಸ್ಟೂಡೆಂಟ್ಸು, ಜಸ್ಟ್ ಗೋ ಆ್ಯಂಡ್ ವಾಚ್ ದಿಸ್. ಓಕೆ, ನೆಕ್ಸ್ಟ್ ಅನದರ್ ಒನ್ ನ್ಯೂಸ್ ಏನಪ್ಪ ಅಂತಂದರೆ, ಫಸ್ಟ್ ಎಕ್ಸಾಮ್ ಯಾರ್ಯಾರು ಅಟೆಂಪ್ಟ್ ಆಗಿದ್ದೀರಾ ಅವರೆಲ್ಲರಿಗೂ ಸರ್ಕಾರದವ್ರು ಹೇಳಿದರು ಏಪ್ರಿಲ್ 7 ಇದ್ದಿದ್ದು ಏನಾಗಿದೆ, ಏಪ್ರಿಲ್ 7 ಇದರಲ್ಲಿ ನಾವೇನು ಮಾಡ್ತೀವಪ್ಪ ಅಂತಂದರೆ ನಿಮಗೆ ರಿಸಲ್ಟ್ ಅನೌನ್ಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಏಪ್ರಿಲ್ 7 ಅನ್ನೋದು ಒಂದು ಜಸ್ಟ್ ಏಪ್ರಿಲ್ 7 ರಿಸಲ್ಟ್ ಅನೌನ್ಸ್ ಮಾಡ್ತೇನೆ ಅಂತ ಹೇಳಿದರು. ಜಸ್ಟ್ ಡೇಟನ್ನು ಅವ್ರು ಕೊಟ್ಟಿದ್ದಾರೆ, ಬಟ್ ಚೇಂಜಸ್ ಆಗಬಹುದು. 100% ಇದೇ ಡೇಟಿಗೆ ಅನೌನ್ಸ್ ಆಗ್ತಿದೆ ನೋ. ಓಕೆ, ಬದಲಾವಣೆ ಕೂಡ ಆಗಬಹುದು. ಬೇಗ ಏನಾದರೂ ವ್ಯಾಲ್ಯೂಯೇಷನ್ ಬೇಗ ಆಯ್ತಪ್ಪ ಅಂತಂದರೆ ಬೇಗನೆ ರಿಲೀಸ್ ಮಾಡ್ಬೋದು, ಅಥವಾ ವ್ಯಾಲ್ಯೂಯೇಷನ್ ಸ್ವಲ್ಪ ಹೆಚ್ಚಿಗೆ ಆಯ್ತಪ್ಪ ಅಂತಂದರೆ, ಏನಾದರೂ ತೊಂದರೆ ಆಯ್ತಪ್ಪ ಅಂತಂದರೆ ಅವಾಗ ಕೂಡ ಅವರು ಹೆಚ್ಚಿನ ಸಮಯವನ್ನು ಇಲ್ಲಿ ತೆಗೆದುಕೊಳ್ಳುವ ಚಾನ್ಸಸ್ಗಳು ಹೆಚ್ಚಿನ ಪ್ರಮಾಣದಲ್ಲಿ ಇದೆ. ಬಟ್ ನಾವಿಲ್ಲಿ ಏನು ಮಾಡಬೇಕಪ್ಪ ಅಂತಂದರೆ ಏಪ್ರಿಲ್ 7 ಅಂತಲೇ ಮೈಂಡಲ್ಲಿ ಇಟ್ಕೊಂಡು ನಾವೇನು ಮಾಡ್ಬೋದು, ರಿಸಲ್ಟ್ನ ವೇಟನ್ನು ಮಾಡಬಹುದು ಹೌದಾ. ಯಾರು ರಿಸಲ್ಟನ್ನು ವೇಟ್ ಮಾಡೋದಿಲ್ಲಪ್ಪ, ನಾನು ಗೆಸ್ ಮಾಡ್ತೀನಿ ಅಂತವರು ಏನು ಮಾಡ್ಬೋದು, ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ಹೌದಾ, ಪಿ ಯು ಬೋರ್ಡ್ದವ್ರದ್ದು ಅಫಿಷಿಯಲ್ ವೆಬ್ಸೈಟ್ನಲ್ಲಿ ಹೋಗಿ ನೀವು ಕೀ ಆನ್ಸರ್ಸ್ಗಳನ್ನ ಚೆಕ್ಔಟ್ ಮಾಡ್ಕೋಬೋದು. ಎಲ್ಲ ಸಬ್ಜೆಕ್ಟ್ಗಳ ಕೀ ಆನ್ಸರ್ಸ್ಗಳನ್ನ ಅಲ್ಲಿ ಪ್ರೊವೈಡ್ ಮಾಡಿದ್ದಾರೆ, ಅಲ್ಲಿ ನೀವು ಚೆಕ್ಔಟ್ ಮಾಡ್ಕೋಬೋದು. ದೀಸ್ ಆರ್ ದಿ 2 ಇನ್ಫಾರ್ಮೇಷನ್ ನಿಮಗಾಗಿ ನಾನು ಕೊಡಬೇಕಂತ ಈ ವಿಡಿಯೋವನ್ನು ಮಾಡಿದ್ದೀನಿ. ವಿಡಿಯೋ ಇಷ್ಟವಾದರೆ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದಗಳು.